finding HCF and LCM. Verification the product of that two numbers is equal to HCF and LCM. Quadratic polynomials verification. Verify the relationship between coefficient and zeros. Quadratic equation applied question. And triangles easy sides ಅನ್ನ ಫೈಂಡ್ ಔಟ್ ಮಾಡತಕ್ಕಂತಹ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಪ್ರಿಪರೇಟರಿ ನಲ್ಲಿ ಬಂದಿರತಕ್ಕಂತ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಏನ್ ನಡೀತಲ್ಲ, ಆ ಪ್ರಿಪರೇಟರಿ ನಲ್ಲಿ 3 ಮಾರ್ಕ್ಸ್ ಇನ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 25th ಇಂದ 28th ವರೆಗೂ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ದೆ ಅಂತಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಲಾಸ್ಟ್ ವಿಡಿಯೋಸ್ ಗಳನ್ನ MCQ ಕ್ವಶನ್ ಮತ್ತೆ 1 ಮಾರ್ಕ್ ಕ್ವಶನ್ ಏನಾದ್ರು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗೆ ಸಂಬಂಧಪಟ್ಟಂತೆ MCQ ಕ್ವಶನ್ಸ್, 1 ಮಾರ್ಕ್ ಕ್ವಶನ್ಸ್ ಮತ್ತೆ 2 ಮಾರ್ಕ್ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಯಾರಾದ್ರೂ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ವಾಚ್. ಲೆಟ್ಸ್ ಸ್ಟಾರ್ಟ್ ವಿತ್ ದ 25th question of that state level preparatory examination. LCM and HCF of integers 510 and 92 by prime factorization method, and verify that LCM into HCF is equal to product of two integers. ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಪ್ರೂವ್ ದಟ್ ಇರ್ರಾಷನಲ್ ನಂಬರ್ ಅಂತಂದೇಳಿ 2 ಮಾರ್ಕಿಗೆ ಕೊಟ್ಟೆ ಅಂತಂದ್ರೆ HCF ಮತ್ತೆ LCM ಅನ್ನ ಫೈಂಡ್ ಔಟ್ ಮಾಡಿ ವೆರಿಫಿಕೇಶನ್ ಮಾಡ್ತಕ್ಕಂಥದ್ದನ್ನ 3 ಮಾರ್ಕಿಗೆ ಕೊಡ್ತಾರೆ. ಅಥವಾ HCF ಮತ್ತೆ LCM ಅನ್ನ 2 ಮಾರ್ಕಿಗೆ ಕೊಟ್ಟೆ ಅಂತಂದ್ರೆ ಪ್ರೂವ್ ದಟ್ ಇಟ್ ಈಸ್ ಅನ್ ಇರ್ರಾಷನಲ್ ನಂಬರ್ ಅಂತಂದೇಳಿ 3 ಮಾರ್ಕಿಗೆ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ದೆ. ಆಸ್ ಇಟ್ ಈಸ್ ಅದಕ್ಕೆ ತಕ್ಕಂತೆನೆ 3 ಮಾರ್ಕಿಗೆ ಇಲ್ಲೊಂದು 2 ಇಂಟೀಜರ್ಸ್ ಅನ್ನ ಕೊಟ್ಟಿದ್ದಾರೆ. 2 ಇಂಟೀಜರ್ಸ್ ಅನ್ನ ಕೊಟ್ಟು ಇದಕ್ಕೆ HCF ಅನ್ನ ಫೈಂಡ್ ಔಟ್ ಮಾಡಬೇಕು ಮತ್ತೆ LCM ಅನ್ನ ಫೈಂಡ್ ಔಟ್ ಮಾಡಬೇಕು. ಅಂಡ್ ಅವೆರಡನ್ನು ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ಅವೇನ್ ಕೊಟ್ಟಿರ್ತಕ್ಕಂಥ ನಂಬರ್ಸ್ ಇದಾವಲ್ಲ, ಆ ನಂಬರ್ಸ್ A ಇಂಟು B ಅಂತಂದೇಳಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈಕ್ವಲ್ ಆಗ್ಬೇಕು ಅಂತಂದೇಳಿ ಈ 25th ಕ್ವಶನ್ ಗೆ ತೋರಿಸ್ಬೇಕು. ಫಸ್ಟ್ ನೋಡ್ರಿ, ಈ ನಂಬರ್ 510 ಅಂತ ಐತಲ್ಲ, 510 ಅನ್ನ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ನಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋದೆ ಅಂತಂದ್ರೆ, ಸೊ 2 ಇಂದ ತಗೊಳ್ತೀನಿ. 2 2s 4, ಇಲ್ಲಿ 1 ಉಳಿತು, 11 ಆಯ್ತು. 2 5s 10, ಇಲ್ಲಿ 1 ಉಳಿತು, 10 ಆಯ್ತು. 2 5s ಅಂತ. ಸೊ 2 ಇಂದ ಡಿವೈಡ್ ಮಾಡಿದ್ರೆ 255 ಅಂತ ಬರುತ್ತೆ. ಅವರು ಕೇಳಿದ್ದಾರೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲೇ ಮಾಡ್ತಾ ಹೋಗ್ರಿ ಅಂತ ಕೇಳಿದ್ದಾರೆ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲೇ ಮಾಡ್ತಾ ಹೋಗೋಣ. ಇಲ್ಲಿ ನೆಕ್ಸ್ಟ್ 2 ಇಂದ ಹೋಗಲ್ಲ, ಅವಾಗ ಏನ್ ಮಾಡ್ತೀವಿ, 5 ಇಂದ ತಗೊಳ್ತೀವಿ. 5 5s 5 1s. ನೆಕ್ಸ್ಟ್ ನೋಡ್ರಿ, 51 ಅಂತ ಬಂದಿದೆ. 51 ಅನ್ನೋದು ಇದು 2 ಇಂದ ಡಿವೈಡ್ ಆಗಲ್ಲ ಅಂದ್ರೆ 3 17s ಅಂತ ನಾವು ಡೈರೆಕ್ಟ್ ಆಗಿ ಇದನ್ನ ತಗೋಬಹುದು. 3 17s ಅಥವಾ 17 3s ಅಂತಾನು ಕೂಡ ನಾವು ಮಾಡಬಹುದು. 17 ಅನ್ನೋದು ಇಟ್ ಇಸ್ ಎ ಪ್ರೈಮ್ ನಂಬರ್. ಸೊ 3 1s 3, ಇಲ್ಲಿ 2 ಉಳಿತು, 21 ಆಯ್ತು. 3 7s 21. ಸೊ ಇದು ಪ್ರೈಮ್ ನಂಬರ್. 17 ಇಟ್ ಇಸ್ ಎ ಪ್ರೈಮ್ ನಂಬರ್. 17 1s. therefore 510 ಅನ್ನ ನಾವು ದಿಸ್ ಇಸ್ ಈಕ್ವಲ್ ಟು 2 ಇಂಟು 5 ಇಂಟು 3 ಇಂಟು 17 ಅಂತ ಬರೀತೀವಿ. ನೆಕ್ಸ್ಟ್ ಅದೇ ತರ ಇನ್ನೊಂದು ಇದೆ, 92 ಅಂತ ಇದೆ. ಆ 92 ಕೂಡ ಡಿವೈಡ್ ಮಾಡ್ಕೊಂತ ಹೋದೆ ಅಂತಂದ್ರೆ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಫಸ್ಟ್ 2 ಇಂದಾನೆ ಡಿವೈಡ್ ಮಾಡೋಣ. 2 4s 8, 1 ಉಳಿತು. 2 6s. ಸೊ ಮತ್ತೆ ಡಿವೈಡ್ ಮಾಡೋಣ, 2 ಇಂದಾನೆ ಡಿವೈಡ್ ಮಾಡೋಣ. 2 2s 2 3s, because it is divisible by 2, even number. The last digit of the number it is even number, then it is exactly divisible by 2 ಅಂತ ನಾವು ಏನೋ ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ನೋಡ್ತೀವಲ್ಲ 8th ರಲ್ಲಿ. ಸೊ ಅದೇ ತರ ಈಗ 2 2s 4, 2 3s 6 ಅಂತ ಬರೀತೀವಿ. ನೆಕ್ಸ್ಟ್ 23 ಅನ್ನೋದು ಇಟ್ ಈಸ್ ಎ ಪ್ರೈಮ್ ನಂಬರ್. 23 1s. therefore 92 ನ ನಾವು ಏನಂತ ಬರೀತೀವಿ ಅಂದ್ರೆ 2 ಇಂಟು 2 ಇಂಟು 23 ಅಂತ ಬರೀತೀವಿ. ಸೊ ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವ್ದಪ್ಪ ಅಂದ್ರೆ 2 ಮತ್ತೆ 2 ಇಷ್ಟೇ. 2 and 2. therefore HCF ಅನ್ನೋದು ನಿಮಗೆ ಗೊತ್ತಿದೆ, ದಿಸ್ ಇಸ್ ಈಕ್ವಲ್ ಟು 2 ಅಂತ ಬರೀತೀವಿ. HCF ಅನ್ನ ಈ ತರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ HCF ಅನ್ನ ಫೈಂಡ್ ಔಟ್ ಮಾಡಿದೀವಿ. ದಟ್ ಈಸ್ ಈಕ್ವಲ್ ಟು 2. LCM ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಮತ್ತೆ ಇವೆರಡೇ ನಂಬರ್ಸ್ ಅನ್ನ ಅಂದ್ರೆ 92 ಮತ್ತೆ 510 ಅನ್ನ ನಾವು ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ಯಾವ್ದ್ರಿಂದ? HCF ಇಂದ. ಸೊ 2 ಇಂದ ಇದನ್ನ ಡಿವೈಡ್ ಮಾಡಿದ್ರೆ 2 4s 8, ಇಲ್ಲಿ 1 ಉಳಿತು. 2 6s. ನೆಕ್ಸ್ಟ್ ಇದು
55 ಅಂತ ಬರುತ್ತೆ. 2 2s 4 1 ಉಳಿತು, 2 5s 10 1 ಉಳಿತು, 2 5s 10 255 ಅಂತ ಐತೆ, 46 ಅಂತ ಐತೆ, ಇದು 255 ಅಂತ ಬರುತ್ತೆ. ಸೊ ಇವೆರಡು ನಂಬರ್ಸ್ ಏನಾಗ್ತವೆ ಅಂತಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ನಾವು ಇದನ್ನ ಇವೆರಡು ನಂಬರ್ಸ್ ಯಾವ ನಂಬರ್ಸ್ ಇಂದನೂ ಹೋಗದೆ ಇರೋದ್ರಿಂದ ಡೈರೆಕ್ಟ್ ಆಗಿ ಇದನ್ನ ಏನ್ ಮಾಡ್ತೀವಿ ಅಂದ್ರೆ 2 into 46 into 255 ಅಂತ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 23,460 ಅಂತ ಬರುತ್ತೆ. ದೆನ್ ಇದು ನಮಗೆ LCM ಆಗುತ್ತೆ. ಇಟ್ ಈಸ್ ಎ LCM. Therefore LCM is equal to 23,460. ಈ LCM ಅನ್ನ ಫೈಂಡ್ ಔಟ್ ಮಾಡಿದೀವಿ ಅಂಡ್ HCF ಅನ್ನ ಫೈಂಡ್ ಔಟ್ ಮಾಡಿದೀವಿ. ಈ LCM ವೆರಿಫಿಕೇಶನ್ ಮಾಡ್ಬೇಕು. ಮತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವೆರಿಫೈ ದಟ್ LCM into HCF is equal to product of two integers ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ನಿಮ್ಗೆ HCF into LCM is equal to A into B ಅಂತ ಹೇಳಿ. ಫಸ್ಟ್ ನಂಬರ್ ಅನ್ನ ಇದನ್ನ A ಅಂತ ಕನ್ಸಿಡರ್ ಮಾಡಿದ್ರೆ ಸೆಕೆಂಡ್ ನಂಬರ್ ಇದು B ಅಂತ ಆಗುತ್ತೆ. Therefore HCF ವ್ಯಾಲ್ಯೂ 2 ಬಂದಿದೆ. 2 into LCM ವ್ಯಾಲ್ಯೂ ಎಷ್ಟೈತೆ ಅಂತಂದ್ರೆ 23,460 is equal to A ವ್ಯಾಲ್ಯೂ ಎಷ್ಟು ಅಂತಂದ್ರೆ 510 ಅಂಡ್ ಇಂಟು ಬಿ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ ಇಲ್ಲಿ 92 ಅಂತ ಕೊಟ್ಟಿದ್ದಾರೆ. ಇವು ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಸೇಮ್ ಆನ್ಸರ್ ಬರಬೇಕು. ಮಾಡಿದೆ ಅಂತಂದ್ರೆ 46,920 ಅಂತ ಬರುತ್ತೆ. 46,920 ಅಂತಂದೇಳಿ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಪ್ರೂವ್ ಮಾಡ್ತೀವಿ. ಹೆನ್ಸ್ ದ ಪ್ರೂಫ್ ಅಂತಂದೇಳಿ 46,920. ಸೊ ಇದು LHS is equal to RHS ಅಂತ ಆಯ್ತು. ಈ ತರ ವೆರಿಫೈ ಮಾಡ್ತೀವಿ 25th ಕ್ವಶನ್ಗೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ 26th ಕ್ವಶನ್. 26th ಕ್ವಶನ್ ಈಸ್ ಲೈಕ್ ದಿಸ್. ಸಿಂಪಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. zeros of the quadratic polynomial. Find the zeros of the polynomial p of x is equal to 6x square minus 7x minus 3 and verify the relationship between zeros and coefficient. ಇದು ಸಿಂಪಲ್ ಆಗಿರ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್. ಇದು the zeros of the quadratic polynomial ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ದಟ್ ಈಸ್ 6x square minus 7x minus 3 ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಇಲ್ಲಿ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ತೀವಿ. 6 3s 18 ಅಂತ ಬರುತ್ತೆ. 18 ಅನ್ನ ಹಿಂಗೆ ಡಿವೈಡ್ ಮಾಡ್ಕೊಂತ ಹೋದೆ ಅಂತಂದ್ರೆ 9 2s ಅಂತ ಬರ್ಕೊಂತೀವಿ ಫ್ಯಾಕ್ಟರ್ಸ್ ಗಳನ್ನ. ಸೊ 9 2s ಅಂತಂದ್ರೆ ಇಲ್ಲಿ -9 ಅಲ್ಲಿ +2 ಸಬ್ಟ್ರಾಕ್ಷನ್ ಮಾಡಿದೆ ಅಂದ್ರೆ -7 ಅಂತ ಬರ್ತತಿ. ಮಿಡ್ಲ್ ಆಗಿರೋ ನಂಬರ್ ಸ್ಪ್ಲಿಟ್ ಮಾಡ್ತೀವಲ್ಲ, ದೆನ್ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ -18 ಬರ್ತತಿ. ಸೊ 6x ಸ್ಕ್ವೇರ್ ನಲ್ಲಿ 6x ಸ್ಕ್ವೇರ್ ಹಂಗ ಬರಿತೀವಿ, -9x ಪ್ಲಸ್ 2x ಅಂತ ಬರ್ಕೊಂತೀವಿ. ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಂತೀವಿ. ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಮತ್ತೆ ಇದೇ ಬರುತ್ತೆ ಅಂಡ್ -3. ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್, ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೋಣ. ಇದು ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದಾಗುತ್ತೆ ಅಂದ್ರೆ 3x ಅಂಡ್ ಇಲ್ಲಿ 2x ಮೈನಸ್ 3 ಅಂತ ಬರ್ತತಿ. ಅಂಡ್ ಇಲ್ಲಿ ಕೂಡ ಇದೇನು ಬಂದಿರ್ತೋ ಅದನ್ನ ಬರೆದು ಬಿಡ್ಬೇಕು. ಇಲ್ಲಿ 2x - 3 ಅಂತ ಬರೆದು ಬಿಡ್ಬೇಕು. ಇಲ್ಲಿ ನಂಬರ್ ಬರುತ್ತೆ +1 ಅಂತ. therefore 2x - 3 is equal to 0 ಅಂತ ಒಂದು ಫ್ಯಾಕ್ಟರ್ ಬರ್ಕೊಂತೀವಿ. ಅಂಡ್ 3x +1 is equal to 0 ಅಂತ ಒಂದು ಫ್ಯಾಕ್ಟರ್ ಬರ್ಕೊಂತೀವಿ. ಇಲ್ಲಿ x is equal to -3 ಆ ಕಡೆ ಹೋಯ್ತು ಅಂತಂದ್ರೆ +3 ಆಗುತ್ತೆ. 3/2 ಅಂತ ಒಂದು ಆಲ್ಫಾ ವ್ಯಾಲ್ಯೂ ಬರ್ತದೆ, ಒಂದು 0 ಬರುತ್ತೆ. 3/2 ಅನ್ನೋದೊಂದು. ಇನ್ನೊಂದು x is equal to ಇದು ಆ ಕಡೆ ಹೋಯ್ತು ಅಂತಂದ್ರೆ -1 ಆಗುತ್ತೆ. -1/3 ಇಟ್ ಈಸ್ ಎ ಬೀಟಾ ವ್ಯಾಲ್ಯೂ. ಬೀಟಾ is equal to -1/3. ಆಲ್ಫಾ ವ್ಯಾಲ್ಯೂ ಅಂದ್ರೆ 1 0 ಫೈಂಡ್ ಔಟ್ ಮಾಡಿದೀವಿ. ಇನ್ನೊಂದು ಬೀಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ, ದಟ್ ಈಸ್ -1/3. ಇದನ್ನ ವೆರಿಫೈ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡಿದ್ವಿ ನೋಡ್ರಿ, 2 zeros are 3/2 and -1/3 ಅಂತ ಮೆನ್ಷನ್ ಮಾಡಿದ್ವಿ. ಅಂದ್ರೆ ಆಲ್ಫಾ is equal to 3/2 and ಬೀಟಾ is equal to -1/3. ಇದನ್ನ ವೆರಿಫಿಕೇಶನ್ ಮಾಡಬೇಕು. ವೆರಿಫಿಕೇಶನ್ ಅಂಡ್ ವಿ ನೋ ದಟ್ ಆಲ್ಫಾ ಪ್ಲಸ್ ಬೀಟಾ is equal to -b/a and alpha into beta is equal to c/a ಅಂತ ಬರ್ಕೊಂತೀವಿ. ಇಲ್ಲಿ ಆಲ್ಫಾ ವ್ಯಾಲ್ಯೂ ಎಷ್ಟೈತೆ 3/2 ಐತೆ. ಸೊ ಇದನ್ನ ಆಡ್ ಮಾಡಿದ್ರೆ ಆಲ್ಫಾ ಪ್ಲಸ್ ಬೀಟಾ ಆಡ್ ಮಾಡಿದೆ ಅಂತಂದ್ರೆ ನೋಡ್ರಿ, ಇಲ್ಲಿ 3/2ಗೆ ಈ -1/3 ನ ಆಡ್ ಮಾಡಿದೆ ಅಂತಂದ್ರೆ, ಸೊ ದಿಸ್ ಇಸ್ ಈಕ್ವಲ್ ಟು LCM ಅನ್ನು ತಕೊಂಡು ಇದನ್ನ ಮಾಡಿದೆ ಅಂದ್ರೆ 9 3 3s 9 -2 / 2 3s 6. ದಿಸ್ ಇಸ್ ಈಕ್ವಲ್ ಟು 7/6 ಅಂತ ಬರುತ್ತೆ. ಯಾವುದು ಆಲ್ಫಾ ಮತ್ತೆ ಬೀಟಾನ ಆಡ್ ಮಾಡಿದ್ರೆ 7/6 ಬರುತ್ತೆ. ಇಲ್ಲಿ ನೋಡ್ರಿ,
ಆರ್ ಎಚ್ ಎಸ್ ನಲ್ಲಿ ಮೈನಸ್ ಬಿ ಬೈ ಎ ಅಂತ ಐತೆ. ಮೈನಸ್ ಬಿ ಬೈ ಎ ಅಂತಂದ್ರೆ ಇಲ್ಲಿ ಎ ವ್ಯಾಲ್ಯೂ ಏನು, ಎ ಇಸ್ ಈಕ್ವಲ್ ಟು 6 ಐತೆ, ಬಿ ಇಸ್ ಈಕ್ವಲ್ ಟು ಏನೈತೆ -7 ಅಂಡ್ ಸಿ ಇಸ್ ಈಕ್ವಲ್ ಟು ಏನೈತೆ -3 ಅಂತ ಐತೆ. ಎ ಬಿ ಸಿ ವ್ಯಾಲ್ಯೂ ಇಲ್ಲಿದೆ. ಇಲ್ಲಿ ಮೈನಸ್ ಬಿ ಬೈ ಎ ಅಂತಂದ್ರೆ ಏನರ್ಥ, ಮೈನಸ್ ಆಫ್ ಬಿ ವ್ಯಾಲ್ಯೂ ಎಷ್ಟು, ಬಿ ವ್ಯಾಲ್ಯೂ -7, ಅದನ್ನ -7 ಅನ್ನ ಬ್ರಾಕೆಟ್ ನ ಬರ್ಕೊಂತೀವಿ, ಹೋಲ್ ಡಿವೈಡೆಡ್ ಬೈ ಎ ಅಂತಂದ್ರೆ ವ್ಯಾಲ್ಯೂ ಎಷ್ಟು ಐತಿ ಇಲ್ಲಿ 6. ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 7 ಡಿವೈಡೆಡ್ ಬೈ 6 ಅಂತ ಬರುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಅನ್ನ ಆಡ್ ಮಾಡಿದ್ರು ಕೂಡ 7/6 ಬಂದಿದೆ. ಅಂಡ್ ಈ ಸಮ್ ಆಫ್ ದ ಜೀರೋಸ್ ಅನ್ನ ಆಡ್ ಮಾಡಿದ್ರೆ ಇದು ಒಂದು ಫಾರ್ಮುಲಾ ಬರುತ್ತಲ್ಲ ಮೈನಸ್ ಬಿ ಬೈ ಎ ಅಂತ ಹೇಳಿ, ಆ ಫಾರ್ಮುಲಾದಲ್ಲಿ ಹಾಕಿದಾಗ ಕೂಡ ಸೇಮ್ 7/6 ಅಂತಾನು ಕೂಡ ಬಂದಿದೆ. ದೆನ್ ಇದೇ ತರ ಮಲ್ಟಿಪ್ಲಿಕೇಶನ್ಗೂ ಕೂಡ ಸಿಂಪ್ಲಿಫಿಕೇಶನ್ ಅದನ್ನು ವೆರಿಫಿಕೇಶನ್ ಮಾಡಿದೆ ಅಂತಂದ್ರೆ ಆನ್ಸರ್ ಸೇಮ್ ಬರುತ್ತೆ. ದಟ್ ಈಸ್ -1/2 ಅಂತ ಬರೀತೀವಿ. ಸೊ -1/2 ಅಂತಂದೇಳಿ ಆಲ್ಫಾ. ಈ ತರ ನಾವು ವೆರಿಫಿಕೇಶನ್ ಮಾಡ್ತೀವಿ 26th ಕ್ವಶನ್ಗೆ. ಅಂಡ್ ವಿ ವಿಲ್ ಮೂವ್ ಟು ದ 27th ಕ್ವಶನ್. 27th ಕ್ವಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೋಡ್ರಿ, ಕ್ವಶನ್ ಈ ತರ ಇದೆ. ಇನ್ ಎ ಸ್ಕೂಲ್ it was decided to distribute 1,500 rupees equally among the students who got A plus grade in the 10th standard annual examination. After the result, 5 more students got A plus grade than the expected students A plus grade before the examination. As a result, the amount received by each student was reduced by 25 rupees. Find the number of students who got A plus grade ಆಫ್ಟರ್ ದ ರಿಸಲ್ಟ್ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. 1,500 rupees ಅನ್ನ ಏನು ಹೈಯೆಸ್ಟ್ ಎ ಪ್ಲಸ್ ಗ್ರೇಡ್ ಬರ್ತಕ್ಕಂತಹ ಕೆಲವು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಎಕ್ಸ್ಪೆಕ್ಟ್ ಮಾಡಿದ್ರು. ಒಂದು ಫಾರ್ ಎಕ್ಸಾಂಪಲ್ ಒಂದು ಟೋಟಲ್ 50 ಸ್ಟೂಡೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ಲಾಸ್ ನಲ್ಲಿ ಒಂದು 5 ಮೆಂಬರ್ಸ್ ಔಟ್ ಆಫ್ ಔಟ್ ಬರ್ತಾರೆ ಅಥವಾ ಎ ಪ್ಲಸ್ ಬರ್ತಾರೆ ಅಂತ ಅನ್ಕೊಂಡು ಆ 1,500 ಅನ್ನ ಏನು 5 ಮೆಂಬರ್ಸ್ಗೆ ಹಂಚಿದ್ರೆ, ಶೇರ್ ಮಾಡಿದೆ ಅಂತಂದ್ರೆ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಂತಂದ್ರೆ, ಸೊ ಇದೇನಾಗುತ್ತೆ ಅಂದ್ರೆ 5 1s 5 3s, ಇದು 0 0 ಕ್ಯಾನ್ಸಲ್ ಮಾಡಿ ದಿಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ. ಸೊ ಒಬ್ಬೊಬ್ಬರಿಗೆ 300 rupees ಬರುತ್ತೆ. 300 rupees ನಾನು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ ನಿಮ್ಗೆ, ಇದು ಆಮೇಲೆ ಪ್ರಾಬ್ಲಮ್ ಆಮೇಲೆ ಹೋಗೋಣಂತೆ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ 1,500 rupees ಅನ್ನ ಏನು ಎಕ್ಸ್ಪೆಕ್ಟ್ ಮಾಡಿದೀನಿ, 5 ಮೆಂಬರ್ಸ್ ಬರ್ತಾರೆ, ಅವ್ರಿಗೆಲ್ಲ ಶೇರ್ ಮಾಡ್ಬಿಡೋಣ ಅದನ್ನ ಅಂತ, ಡಿಸ್ಟ್ರಿಬ್ಯೂಟ್ ಮಾಡ್ಬಿಡೋಣ ಅಂತ ಅನ್ಕೊಂಡಿರ್ತೀನಿ. ಸೊ ಒಬ್ಬೊಬ್ಬರಿಗೆ ಎಷ್ಟು ಕೊಡ್ಬೇಕು ನಾನು ಅಂದ್ರೆ 300 rupees ಅನ್ನ ಕೊಡಬೇಕಾಗಿತ್ತು ಎ ಪ್ಲಸ್ ಬಂದಿರ್ತಕ್ಕಂಥವ್ರಿಗೆ. ಬಟ್ ಆಫ್ಟರ್ ದ ರಿಸಲ್ಟ್ ಬಂದ ಮೇಲೆ ನಾನು ಏನು 5 ಮೆಂಬರ್ಸ್ ಅಂತ ಅನ್ಕೊಂಡಿದ್ನಲ್ಲ, ಆ 5 ಮೆಂಬರ್ಸ್ ಏನಾದ್ರು 10 ಮೆಂಬರ್ಸ್ ಆಗ್ಬಿಟ್ರು, ಅಂದ್ರೆ 5 ಮೆಂಬರ್ಸ್ ಜಾಸ್ತಿ ಆದ್ರು. ಹಾಗಾದ್ರೆ ನಾನು ಈ 1,500 rupees ಐತಲ್ಲ, ಇದನ್ನ ಎಷ್ಟು ಜನಕ್ಕೆ ಡಿವೈಡ್ ಮಾಡ್ಬೇಕು ಆಫ್ಟರ್ ದ ರಿಸಲ್ಟ್ 10 ಅಂತ ಬರೀತೀನಿ. ಯಾಕಂದ್ರೆ 10 ಸ್ಟೂಡೆಂಟ್ಸ್ ಅಲ್ಲ, 5 ನಾನು ಅನ್ಕೊಂಡಿದ್ದು 5 ಎಕ್ಸ್ಟ್ರಾ 5 ಮೆಂಬರ್ಸ್ ಔಟ್ ಆಫ್ ಔಟ್ ತಗೊಂಡ್ಬಿಟ್ರು ಅಥವಾ ಎ ಪ್ಲಸ್ ಬಂದ್ಬಿಟ್ರು, ಅವಾಗ ಟೋಟಲ್ 10 ಆಗುತ್ತೆ. ಸೊ ದಿಸ್ 0 ದಿಸ್ ಗೆಟ್ ಕ್ಯಾನ್ಸಲ್, 150 ಅಂತ ಆಗುತ್ತೆ. ಇಲ್ಲಿ ನಾನು ಕೊಡಬೇಕಾಗಿರ್ತಕ್ಕಂಥದ್ದು 150 rupees. ಇಲ್ಲಿ 150 rupees ಏನಾಯ್ತು ಅಂದ್ರೆ ರೆಡ್ಯೂಸ್ ಆಯ್ತು. ಒಬ್ಬೊಬ್ಬರಿಗೆ ನಾವು 300 rupees ಅನ್ನ ಫಸ್ಟ್ ಗೆ ಕೊಡಬೇಕಾಗಿತ್ತು, ಬಟ್ ಇವಾಗ 150 rupees ಕೊಡಬೇಕಾಗಿದೆ. 150 rupees ಏನಾಯ್ತು, ಕಡಿಮೆ ಆಯ್ತು. ಈ ಪ್ರತಿಯೊಬ್ಬರಲ್ಲೂ ಕೂಡ ಕಡಿಮೆ ಆಯ್ತು, ರೆಡ್ಯೂಸ್ಡ್ ಅಂತ ಹೇಳ್ತೀವಿ ಅದಕ್ಕೆ. ಇಲ್ಲಿ ಐತಲ್ಲ, ಆಸ್ ಅ ರಿಸಲ್ಟ್ ದ ಅಮೌಂಟ್ ರಿಸೀವ್ಡ್ ಬೈ ಈಚ್ ಸ್ಟೂಡೆಂಟ್ ವಾಸ್ ರೆಡ್ಯೂಸ್ಡ್ ಬೈ 25 rupees. ಇಲ್ಲಿ 150 rupees ರೆಡ್ಯೂಸ್ ಆಯ್ತಲ್ಲ, ಆ ತರ ಇಲ್ಲಿ 25 rupees ರೆಡ್ಯೂಸ್ ಆಯ್ತು. ಹಂಗಾದ್ರೆ ಇದೊಂದು ಎಕ್ಸಾಂಪಲ್ ಅನ್ನ ನೀವು ನೋಡ್ಕೊಂಡು ಇದೇ ತರ ಒಂದು ಈಕ್ವೇಶನ್ ಅನ್ನ ಬರ್ಕೋಬೇಕು. ಈಕ್ವೇಶನ್ ಹೆಂಗ್ ಬರ್ಕೊಳ್ಳೋದು ಅಂದ್ರೆ, ಇಲ್ಲಿ ನಾನು 5 ಸ್ಟೂಡೆಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ನಲ್ಲ, ಇದು 5 ಸ್ಟೂಡೆಂಟ್, ಅದು ನಮಗೆ ಗೊತ್ತಿಲ್ಲ. ಆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಎಷ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ, ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಅನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಅಂಡ್ ಒಬ್ಬೊಬ್ರು ಎಷ್ಟೆಷ್ಟು ತಗೊಂಡ್ರು ಅಂತಾನು ಕೂಡ ಗೊತ್ತಿಲ್ಲ ನಮಗೆ, ಅಮೌಂಟ್ ಎಷ್ಟೆಷ್ಟು ತಗೊಂಡ್ರು ಅಂತ ಗೊತ್ತಿಲ್ಲ. ರೆಡ್ಯೂಸ್ ಆಗಿದೆ, ಅಮೌಂಟ್ ರೆಡ್ಯೂಸ್ ಆಗಿದೆ ಅಂಡ್ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ, ಆದ್ರೆ ರೆಡ್ಯೂಸ್ ಎಷ್ಟಾಯ್ತು ಅಂತ ನಮಗೆ ಗೊತ್ತಿಲ್ಲ. ಆ ಅಮೌಂಟ್ ಅನ್ನ ನಾವು ವೈ ಅಂತ ತಗೊಳ್ಳೋಣ, ರುಪೀಸ್ ವೈ. ಪ್ರತಿಯೊಬ್ರು 300 rupees ತಗೊಂಡ್ರಲ್ಲ, ಹಂಗೆ ಇದನ್ನ ಪ್ರತಿಯೊಬ್ರು ಎಷ್ಟೆಷ್ಟು ತಗೊಂಡ್ರು ಅಂತಂದೇಳಿ ರುಪೀಸ್ ವೈ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಟೋಟಲ್ ಅಮೌಂಟ್ ಟು ಬಿ ಡಿಸ್ಟ್ರಿಬ್ಯೂಟೆಡ್
ಇಲ್ಲಿ ಬರ್ಕೊಂಡಿದ್ವಿ 1500 rupees ಆಸ್ ಇಟ್ ಇಸ್, ಸೇಮ್ ಆಸ್ ಇಟ್ ಇಸ್. ಇಲ್ಲಿ ಇವಾಗ ನಾವು ಅವಾಗಲೇ ನೋಡ್ಕೊಂಡಿಲ್ಲ, ಒಬ್ಬೊಬ್ಬರಿಗೆ ಎಷ್ಟು ಬಂತು, ಇಲ್ಲಿ 300 ಬಂತಲ್ಲ, ಆ 300 ಒಬ್ಬೊಬ್ಬರಿಗೆ ಇಲ್ಲಿ ಎಷ್ಟು ಬಂದಿದೆ, y rupees ಬಂದಿದೆ. ಸೊ y rupees ಅನ್ನ ಇಲ್ಲಿ ಬರ್ಕೊಂತೀವಿ. ಅಂದ್ರೆ 1500 rupees ಅನ್ನ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ನಾವೇನು ಎಕ್ಸ್ ತಗೊಂಡಿದ್ವಲ್ಲ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ತಗೊಂಡಿದ್ವಿ, 5 ತಗೊಂಡಿದ್ವಿ. ಸೊ ಅದನ್ನ ಡಿವೈಡ್ ಮಾಡಿದ್ರೆ y rupees ಒಬ್ಬೊಬ್ಬರಿಗೆ ಬರುತ್ತೆ ಅಂತ ಇದು ಈಕ್ವೇಶನ್ ನಂಬರ್ 1 ಅಲ್ಲಿ ತಗೊಳ್ಳೋಣ. ಈಗ ನೆಕ್ಸ್ಟ್ ಕಂಡೀಷನ್ ನೋಡ್ರಿ, ಇಲ್ಲಿ ಆಫ್ಟರ್ ದ ರಿಸಲ್ಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ವರ್ 5 ಮೋರ್ ಅಂತ ಅಂದ್ರೆ ಎಕ್ಸ್ ಪ್ಲಸ್ 5 ಅಂತ ತಗೊಳ್ತೀವಿ. ಯಾಕೆ ಅಂತಂದ್ರೆ 5 ಮೆಂಬರ್ಸ್ ಜಾಸ್ತಿ ಆದ್ರು, ಇಲ್ಲಿ ಐತಲ್ಲ, ಇಲ್ಲಿ 5 ಮೆಂಬರ್ಸ್ ಜಾಸ್ತಿ ಆದ್ರು ಇವಾಗ, ಅಂದ್ರೆ 1500 ಅನ್ನ ನಾವು ಈ 5 ಮೆಂಬರ್ಸ್ ಜಾಸ್ತಿ ಆದ್ರಲ್ಲ, ಸ್ಟಾರ್ಟಿಂಗ್ ಎಷ್ಟಿದ್ರು ಅವರು ಎಕ್ಸ್ ಇದ್ರು, ಇವಾಗ ನಾವು ಎಕ್ಸ್ ಪ್ಲಸ್ 5 ಅಂತ ಬರ್ಕೋಬೇಕು. ಅಂಡ್ ಅಮೌಂಟ್ ನಾವು ಅವಾಗ್ಲೇ y ಅಂತ ತಗೊಂಡಿದ್ವಿ, ಈಗ ಅದು ರೆಡ್ಯೂಸ್ ಆಯ್ತು. ಎಷ್ಟು ರೆಡ್ಯೂಸ್ ಆಯ್ತು, 25 rupees ರೆಡ್ಯೂಸ್ ಆಯ್ತು. ಹಂಗಾದ್ರೆ ಏನ್ ಮಾಡ್ಬೇಕು, ಇಲ್ಲಿ ನಾವು ಮೈನಸ್ ಮಾಡ್ಬೇಕು. ಅವಾಗ್ಲೇ ಇಲ್ಲಿ ಒಬ್ಬೊಬ್ರು 300 rupees ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಅವ್ರು ತಗೊಂಡಿದ್ದೆಷ್ಟು 150, ಅಂದ್ರೆ ಏನ್ ಮಾಡಿದ್ವಿ, ಇಲ್ಲಿ ಮೈನಸ್ ಮಾಡಿದ್ವಿ. 300 ನಲ್ಲಿ 150 ಅನ್ನ ಮೈನಸ್ ಮಾಡಿದ್ರೆ ನಮಗೆ 150 ಬರುತ್ತೆ. ಅದೇ ತರ ಇಲ್ಲಿ y ಅಂತ ಅನ್ಕೊಂಡಿದ್ವಲ್ಲ, ಅವಾಗಲೇ ಕೊಡ್ಬೇಕಾಗಿರ್ತಕ್ಕಂಥ ಅಮೌಂಟ್ y rupees ಇಲ್ಲಿ ಐತಲ್ಲ, y rupees. ಆ y rupees ನಲ್ಲಿ ನಾವು ಈಗ ಮೈನಸ್ ಎಷ್ಟು ಮಾಡಬೇಕು, 25 ಮಾಡಬೇಕು. ಈ ತರ ಒಂದು ಈಕ್ವೇಶನ್ ಅನ್ನ ಬರ್ಕೊಳ್ತೀವಿ. ಇಲ್ಲಿ ನೋಡ್ರಿ, ಈ y ಇಲ್ಲೇ ಇರ್ಲಿ, ಈ -5 ಐತಲ್ಲ, ಇದು ಈ ಕಡೆಯಿಂದ ಈ ಕಡೆ ಬಂದಾಗ ಅವಾಗ ಏನಾಗುತ್ತೆ ಅಂತಂದ್ರೆ 1500 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ 25. ದಿಸ್ ಇಸ್ ಈಕ್ವಲ್ ಟು y ಅಂತ ಬರೀತೀವಿ. ಇಲ್ಲಿ ಈಕ್ವೇಶನ್ ನಂಬರ್ 1 ಐತೆ, ಇದು ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 1 ಮತ್ತೆ 2 ನೋಡ್ರಿ ಎರಡನ್ನು. ಇಲ್ಲಿ RHS ನಲ್ಲಿ ಇಲ್ಲಿ y ಐತೆ, RHS ನಲ್ಲಿ ಇಲ್ಲಿ y ಐತೆ. ನಮ್ಮ ಉದ್ದೇಶ ಇದೇ ಬೇಕಾಗಿರೋದು, RHS ಅನ್ನ ಅಥವಾ LHS ಅನ್ನ ಈಕ್ವಲ್ ಮಾಡ್ಕೊಂಡೆ ಅಂತಂದ್ರೆ ಬಂದಿರತಕ್ಕಂತಹ ಆನ್ಸರ್ ಅನ್ನು ನಾವು ಇಕ್ವೇಟ್ ಮಾಡಬಹುದು. ಈಗ ನಾವು 1500 ಡಿವೈಡೆಡ್ ಬೈ ಎಕ್ಸ್ ಅಂಡ್ 1500 ಬೈ ಎಕ್ಸ್ ಪ್ಲಸ್ 25 ಅಂತ ಐತಲ್ಲ, ಇದನ್ನ ಎರಡನ್ನು ನಾವು ಇಕ್ವೇಟ್ ಮಾಡ್ಕೋಬಹುದು. ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಸೊ 1500 ಡಿವೈಡೆಡ್ ಬೈ ಎಕ್ಸ್ ಅಂತ ಐತೆ, ದಿಸ್ ಇಸ್ ಈಕ್ವಲ್ ಟು ಈಕ್ವೇಶನ್ ನಂಬರ್ 2 ಇಲ್ಲೇ ಕಾಣಿಸ್ತಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ ಈಕ್ವೇಶನ್ ನಂಬರ್ 2. 1500 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಪ್ಲಸ್ 25 ಅಂತ ಬರ್ಕೊಂಡಿವಿ. ಇದು ಈಕ್ವೇಶನ್ ನಂಬರ್ 2. ಈಗ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಅದನ್ನ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬರ್ತದೆ. ಇದನ್ನ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮಿಗೆ ತಗೊಂಡ್ಬರ್ಬೇಕು. ಸೊ ಇದನ್ನ ಈ ತರ ಬರಿತಾ ಹೋದೆ ಅಂತಂದ್ರೆ 1500 LHS ಅನ್ನ ಹಂಗೆ ಬರ್ಕೊಳ್ತೀನಿ. ದಿಸ್ ಇಸ್ ಈಕ್ವಲ್ ಟು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1500 ಪ್ಲಸ್ 25 ಇಂಟು ಎಕ್ಸ್ ಅಂತಂದ್ರೆ 25x ಪ್ಲಸ್ 25 5 125 ಓಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಅಂತ ಬರುತ್ತೆ. ಇದನ್ನ ಮತ್ತೆ ಹಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 1500 ಇಂಟು ಎಕ್ಸ್ ಅಂತಂದ್ರೆ 1500x ಪ್ಲಸ್ 1500 ಇಂಟು 5 ಅಂತಂದ್ರೆ 7500 ಪ್ಲಸ್ ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಇದನ್ನ ಈ ಕಡೆ ಹಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಲ್ಲ, 1500 ಇಂಟು ಎಕ್ಸ್ ಅಂತಂದ್ರೆ 1500x ಪ್ಲಸ್ 25 ಇಂಟು ಎಕ್ಸ್ ಅಂತಂದ್ರೆ 25x ಸ್ಕ್ವಯರ್ ಪ್ಲಸ್ 125 ಇಂಟು ಎಕ್ಸ್ ಅಂತಂದ್ರೆ 125x ಅಂತ ಬರೀತೀವಿ. ಇಲ್ಲಿ 1500x ಮತ್ತೆ 1500x ಡೈರೆಕ್ಟ್ ಕ್ಯಾನ್ಸಲೇಷನ್ ಆಗುತ್ತೆ. ಇದನ್ನ ಆ ಕಡೆ ತಗೊಂಡು ಹೋಗ್ಬಿಟ್ಟೆ ಅಂದ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಬರ್ತದೆ ನಮಗೆ. ಅಂದ್ರೆ 25x ಸ್ಕ್ವಯರ್ ಪ್ಲಸ್ 125x ಮೈನಸ್ 7500 ಅಂತ ಬರಿತೀವಿ. ದಿಸ್ ಈಸ್ ಈಕ್ವಲ್ ಟು 0. ಇಲ್ಲಿ ನಮಗೆ ಸ್ವಲ್ಪ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸ್ವಲ್ಪ ರೆಡ್ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಈ 25 ಅನ್ನ, ಇದು 25 ಇಲ್ಲಿ ಐತೆ, ಇಲ್ಲಿ 125 ಐತೆ, ಇಲ್ಲಿ 7500 ಅಂತ ಐತೆ. ಇವೆಲ್ಲವೂ 25 ಇಂದ ಡಿವೈಡ್ ಆಗೋದ್ರಿಂದ ಡಿವೈಡೆಡ್ ಬೈ 25 ಅಂತ ಮಾಡ್ಕೊಳ್ಳೋಣ ಎಲ್ಲ ಒಂದು ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ. ಸೊ ಅವಾಗ ಏನಾಗುತ್ತೆ, 25 ಕ್ಯಾನ್ಸಲೇಷನ್ ಆಗಿ ಬರೀ ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ, ಪ್ಲಸ್ ಇಲ್ಲಿ 25 1 25 5 ಅಂತ ಕ್ಯಾನ್ಸಲ್ ಮಾಡ್ತೀವಿ, ಇಲ್ಲಿ ನಮಗೆ 5 ಉಳಿಯುತ್ತೆ 5x ಅಂಡ್ ಮೈನಸ್ ಇಲ್ಲಿ 25 1 25 3 75 ಆಗುತ್ತೆ, ಮುಂದ್ಗಡೆ ಒಂದು 2 zeros. ದಿಸ್ ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇಟ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್.
ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ನಾವು ಸಾಲ್ವ್ ಮಾಡಿದಾಗ ಅಂದ್ರೆ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಿದಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 300 ಅಂತ ಬಂದಿದೆ. ಇಲ್ಲಿ ನಾವು ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ 300 ಅಂತ ಬರ್ತದೆ. 300 ಅನ್ನ ನಾವು ಇಲ್ಲಿ 20 ಇಂಟು 15 ಅಂತ ಬರ್ಕೋಬಹುದು. ಸೊ ಇಲ್ಲಿ ಪ್ಲಸ್ ಇರೋದ್ರಿಂದ ಇದಕ್ಕೆ ಪ್ಲಸ್ ಹಾಕ್ತೀನಿ, ಇದಕ್ಕೆ ಮೈನಸ್ ಹಾಕ್ತೀನಿ. ಪ್ಲಸ್ 20 ನಲ್ಲಿ ಮೈನಸ್ 15 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 5 ಬರ್ತತಿ. ಅಂಡ್ ಪ್ಲಸ್ 20 ಇಂಟು ಮೈನಸ್ 15 ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮೈನಸ್ 300 ಅಂತ ಬರುತ್ತೆ. ಇದನ್ನ ಸಾಲ್ವ್ ಮಾಡಿದಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 20x ಮೈನಸ್ 15x ಮೈನಸ್ 300 ಅಂತ ಬರೀತೀವಿ. ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ಎಕ್ಸ್ ಅನ್ನ ಹೊರಗಡೆ ತೆಗೆದ್ರೆ ಎಕ್ಸ್ ಪ್ಲಸ್ 20 ಅಂತ ಬರುತ್ತೆ. ಅಂಡ್ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 20 ಅಂತಾನೆ ಬರ್ಕೊಳ್ಳೋಣ. ಸೊ ಇಲ್ಲಿ ಮೈನಸ್ 15 ಅಂತ ಬರುತ್ತೆ. ದೇರ್ಫೋರ್ ಎಕ್ಸ್ ಮೈನಸ್ 15 ಅನ್ನೋದು ಒಂದು, ಇನ್ನೊಂದು ಎಕ್ಸ್ ಪ್ಲಸ್ 20 ಅನ್ನೋದು ಒಂದು. ಇಲ್ಲಿ ದಿಸ್ ಇಸ್ ಈಕ್ವಲ್ ಟು 0 ಅಂತ ಬರಿತೀವಿ. ಇದನ್ನ ಆ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಪ್ಲಸ್ 15 ಅಂತ ಬರುತ್ತೆ ಒಂದು. ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಂದ್ರೆ ಮೈನಸ್ 20 ಅಂತ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂ ಅನ್ನ ನಾವು ಬಿಡ್ತೀವಿ. ಸೊ ಪಾಸಿಟಿವ್ ಇರತಕ್ಕಂಥದ್ದನ್ನ ತಗೊಂಡೆ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 15 ಅಂತ ಬರುತ್ತೆ. ಇಲ್ಲಿ ನಾವು ಸಾಲ್ವ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು 15 ಅಂತ ಏನ್ ಬಂತಲ್ಲ, ಹಂಗಾದ್ರೆ ನಾವು ಎಕ್ಸ್ ಅಂತ ಅಂದ್ರೆ ಏನ್ ತಗೊಂಡಿದ್ವಿ ಇಲ್ಲಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ತಗೊಂಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಲೆಟ್ ದ ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಎಷ್ಟು ಅಂತಂದ್ರೆ 5 ಸಾರಿ ಎಕ್ಸ್ ಅಂತ ತಗೊಂಡಿದ್ವಲ್ಲ. ಎಕ್ಸ್ ಅಂದ್ರೆ ಈಗ ನಮಗೆ ಲಾಸ್ಟ್ ಆನ್ಸರ್ ಎಷ್ಟು ಬಂತು ಇಲ್ಲಿ, 15 ಅಂತ ಬಂದಿದೆ. ದೇರ್ಫೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದಾರಲ್ಲ, ಈ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾಗ್ತಾರೆ ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು 15. ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ ಇದು ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ ಇದು. ಈಗ 1500 ನಲ್ಲಿ 15 ಅನ್ನ ಡಿವೈಡ್ ಮಾಡಿದೆ ಅಂತಂದ್ರೆ ಸೊ 100 ಅಂತ ಬರುತ್ತೆ. 100 ಈಸ್ ಈಕ್ವಲ್ ಟು ಇದು ಐತಲ್ಲ, ಇದು ನಂಬರ್ ಅಮೌಂಟ್, ಇದು ಟೋಟಲ್ ಅಮೌಂಟ್. ಪ್ರತಿಯೊಬ್ಬರು ಕೂಡ ಏನು 100 ರೂಪೀಸ್ ಶೇರ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ 15 ಸ್ಟೂಡೆಂಟ್ಗೆ. ಬಟ್ ಆಫ್ಟರ್ ರಿಸಲ್ಟ್ ಪ್ಲಸ್ 5 ಆಯ್ತು. ಇದು ಪ್ಲಸ್ 5 ಆಯ್ತು ಅಂತ ಎಷ್ಟಾಗುತ್ತೆ, 20 ಆಯ್ತು. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾದ್ರು, 20 ಆದ್ರು. ಇವಾಗ 1500 ಅನ್ನ ನಾವು 20 ಸ್ಟೂಡೆಂಟ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 75 ಅಂತ ಬಂತು. ಇಲ್ಲಿ ನೋಡ್ರಿ, 100 ನಲ್ಲಿ 75 ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 25. ಇಲ್ಲಿ ಮೆನ್ಷನ್ ಮಾಡಿದ್ರಲ್ಲ 25 ರೂಪೀಸ್ ರೆಡ್ಯೂಸ್ ಆಯ್ತು ಅಂತ ಹೇಳಿದ್ರಲ್ಲ, ಹಾಗಾಗಿ ಈ ತರ 27 ಕ್ವಶನ್ ಅಲ್ಲಿ ಈ ತರ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡ್ರಿ, ಅದನ್ನು ಸಾಲ್ವ್ ಮಾಡ್ತೀನಿ. ಇಲ್ಲಿ ವೆರಿಫೈ ವೆದರ್ ದ ಫಾಲೋವಿಂಗ್ ಇಸ್ ನಾಟ್ ಬೈ ಫೈಂಡಿಂಗ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ ದಿಸ್ ಸಿಚುವೇಶನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಸಿಚುವೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಸಿಚುವೇಶನ್ ಈ ತರ ಇದೆ. The sum of the ages of two friends. The sum of the ages of two friends is 20 years. 4 years ago, the age of the product of their ages in years was 48. ಅಂದ್ರೆ ಇಲ್ಲಿ ಒಂದು ಸಿಚುವೇಶನ್ ಇದೆ. ಈ ಸಿಚುವೇಶನ್ ಅನ್ನ ನೀವು ಓದಿಬಿಟ್ಟು ಅದನ್ನ ಸಾಲ್ವ್ ಮಾಡ್ರಿ. ಇನ್ ಕೇಸ್ ಏನಾದ್ರೂ ಇದು ಪಾಸಿಬಲ್ ಆಗುತ್ತೋ ಅಥವಾ ಇಟ್ ಈಸ್ ನಾಟ್ ಪಾಸಿಬಲ್ ಆಗುತ್ತೋ ಅಂತ ಬರೀರಿ ಅಂತ ಕೇಳಿದ್ದಾರೆ. The sum of the ages of two friends is 20 years. ಇಬ್ರು ಫ್ರೆಂಡ್ಸ್ ಇದ್ದಾರೆ. ಆ ಇಬ್ರು ಫ್ರೆಂಡ್ಸ್ ಅನ್ನ ಆಡ್ ಮಾಡಿದ್ರೆ, ಇಯರ್ಸ್ ಅನ್ನ ಆಡ್ ಮಾಡಿದ್ರೆ 20 ಇಯರ್ಸ್ ಅಂತ ಬಂದಿದೆ. ನಾನು ಮುಂಚೆನೆ ಹೇಳಿದ್ದೆ ನಿಮ್ಗೆ, ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಸಬ್ಜೆಕ್ಟ್ ಅನ್ನ ಹುಡುಕ್ಬೇಕು. ಇಲ್ಲಿ ಫಸ್ಟ್ನೇ ಫ್ರೆಂಡ್ ಅನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೆಕೆಂಡ್ನೇ ಫ್ರೆಂಡ್ ಅನ್ನ ನಾವು 20 ಮೈನಸ್ ಎಕ್ಸ್ ಅಂತ ತಗೋಬಹುದು, ಅಥವಾ ವೈ ಅಂತಾನು ಕೂಡ ನಾವು ತಗೊಂಡು ಫೈಂಡ್ ಔಟ್ ಮಾಡಬಹುದು. ಇನ್ ಕೇಸ್ ಎಕ್ಸ್ ಪ್ಲಸ್ ವೈ ಅಂತ ತಗೊಂಡೆ ಅಂದ್ರೆ ದಿಸ್ ಇಸ್ ಈಕ್ವಲ್ ಟು 20 ಇಯರ್ಸ್ ಅಂತ ಆಗುತ್ತೆ. ಅಂಡ್ ಇಲ್ಲಿ ಆಫ್ಟರ್ 4 ಇಯರ್ಸ್ ಆಗೋ ಅಂತ ಮೆನ್ಷನ್ ಮಾಡಿದ್ದಾರೆ. 4 ಇಯರ್ಸ್ ಆಗೋ ಅಂತಂದ್ರೆ ಎಕ್ಸ್ ಗೆ ಎಕ್ಸ್ ಮೈನಸ್ 4 ಅಂತ ಬರೀತೀವಿ, ಅಂಡ್ ವೈ ಗೆ ವೈ ಮೈನಸ್ 4 ಅಂತ ಬರೀತೀವಿ. ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪ್ರಾಡಕ್ಟ್ ಆಫ್ ದೇರ್ ಏಜಸ್ 4 ಇಯರ್ಸ್ ಆಗೋ ಅಂತಂದ್ರೆ ಎಕ್ಸ್ ಪ್ರೆಸೆಂಟ್ ಏಜ್ ಅನ್ನ ಎಕ್ಸ್ ಇಯರ್ಸ್ ಅಂತ ತಗೊಂಡಿದ್ವಿ, ಫಸ್ಟ್ನೇ ಫ್ರೆಂಡ್ ಅನ್ನ. ಸೆಕೆಂಡ್ ಫ್ರೆಂಡ್ ಅನ್ನ ನಾವು ವೈ ಅಂತ ತಗೊಂಡಿದ್ವಿ. ಈ ತರನು ಕೂಡ ನಾವು ಸಿಂಪ್ಲಿಫೈ ಮಾಡಬಹುದು. ಬಟ್ ನಾನು ಇಲ್ಲಿ ಬೇರೆ ತರ ಮಾಡಿದೀನಿ, ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದೆ ಅಂತಂದ್ರೆ ಆನ್ಸರ್ ಎಷ್ಟು ಬರುತ್ತೆ, 48 ಐತೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಎಕ್ಸ್ ಇಂಟು ವೈ ಅಂತಂದ್ರೆ ಎಕ್ಸ್ ವೈ, ಅಂಡ್ ಎಕ್ಸ್ ಇಂಟು ಮೈನಸ್ 4 ಅಂತಂದ್ರೆ ಮೈನಸ್ 4x, ಅಂಡ್ ಮೈನಸ್ 4 ಇಂಟು ವೈ ಅಂತಂದ್ರೆ ಮೈನಸ್ 4y, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 4 16 ಅಂತ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 48. ಈ ಎಕ್ಸ್ ಅನ್ನ ಇಲ್ಲೇ ಇಟ್ಟುಕೊಂಡು ವೈ ಅನ್ನ ಈ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 20 ಮೈನಸ್ ವೈ ಅಂತ ಬರುತ್ತೆ. ಇದು ಇಕ್ವೇಶನ್ ನಂಬರ್ 1 ಆಗಿರ್ಲಿ. ಅಂದ್ರೆ ಎಲ್ಲೆಲ್ಲಿ ಎಕ್ಸ್ ಇರ್ತದೋ ಅಲ್ಲಿ 20 ಮೈನಸ್ ವೈ ಅಂತ ನಾವು ಬರ್ಕೋಬಹುದು.
ಸೊ ಇಲ್ಲಿ ಎಕ್ಸ್ ಅಂತ ಐತೆ, ಇಲ್ಲಿ ನಾವು 20 ಮೈನಸ್ ವೈ ಅಂತ ಬರಿತೀನಿ. ಸೊ 20 ಮೈನಸ್ ವೈ ಇಂಟು ವೈ ಮೈನಸ್ 4 ಇಂಟು ಎಕ್ಸ್ ಅಂತಂದ್ರೆ 20 ಮೈನಸ್ ವೈ, ದಿಸ್ ಮೈನಸ್ 4y ಪ್ಲಸ್ 16 ಈಸ್ ಈಕ್ವಲ್ ಟು 48 ಅಂತ ಬರೆಯೋಣ. ಸೊ ಇಲ್ಲಿ y ಇಂಟು ವೈ ಅಂತಂದ್ರೆ y ಇಂಟು 20 ಅಂತಂದ್ರೆ 20y ಮೈನಸ್ ವೈ ಸ್ಕ್ವಯರ್ ಮೈನಸ್ 4 ಇಂಟು 20 ಅಂತಂದ್ರೆ 80, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು ಪ್ಲಸ್ 4y ಅಂತ ಬರುತ್ತಿದ್ದು, ಇದು y ಸ್ಕ್ವೇರ್ ಅಲ್ಲ, ಪ್ಲಸ್ 4y. ಈ ಮೈನಸ್ 4y ಪ್ಲಸ್ 4y ಕ್ಯಾನ್ಸಲ್ ಆಗುತ್ತೆ. ಅಂಡ್ ಇಲ್ಲೇನು ಉಳಿತೈತಿ ಅಂತಂದ್ರೆ 20y ಮೈನಸ್ ವೈ ಸ್ಕ್ವಯರ್ ಮೈನಸ್ 80 ಪ್ಲಸ್ 16 ಈಸ್ ಈಕ್ವಲ್ ಟು 48 ಅಂತ ಬರುತ್ತೆ. ಆ ನಂಬರ್ನ ಈ ಕಡೆ ತಗೊಂಡ್ಬಂದಾಗ ಏನಾಗುತ್ತೆ ಅಂದ್ರೆ, ಅಥವಾ ಈ ಕಡೆ ಇರ್ತಕ್ಕಂಥದ್ದೆಲ್ಲ ಆ ಕಡೆ ತಗೊಂಡೋಗ್ಬಿಟ್ಟೆ ಅಂದ್ರೆ ದಿಸ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಈ ವೈ ಸ್ಕ್ವೇರ್ ಆ ಕಡೆ ಹೋಯ್ತು ಅಂತಂದ್ರೆ ವೈ ಸ್ಕ್ವೇರ್ ಆಗುತ್ತೆ, ಮೈನಸ್ ವೈ ಸ್ಕ್ವೇರ್ ಆ ಕಡೆ ಹೋದ್ರೆ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಅಂಡ್ ಈ ಪ್ಲಸ್ 20y ಆ ಕಡೆ ಹೋಯ್ತು ಅಂತಂದ್ರೆ ಮೈನಸ್ 20y ಅಂತ ಬರುತ್ತೆ. ದೆನ್ ಇಲ್ಲಿ ನಂಬರ್ಸ್ ಇದಾವಲ್ಲ, ನಂಬರ್ಸ್ ಇವನ್ನ ಈ ಮೈನಸ್ 18 ನಲ್ಲಿ ಪ್ಲಸ್ 16 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಮೈನಸ್ 64 ಅಂತ ಬರ್ತತಿ. ಮೈನಸ್ 64 ಅನ್ನ ಆ ಕಡೆ ಶಿಫ್ಟ್ ಮಾಡಿಬಿಟ್ಟೆ ಅಂತಂದ್ರೆ ಇದನ್ನ ಪ್ಲಸ್ ಆಗುತ್ತೆ. ಸೊ 64 ಪ್ಲಸ್ 48 ಇಲ್ಲೇ ಇರ್ತದೆ, ಇದು ಇಲ್ಲೇ ಇರ್ತತಿ. ಇದನ್ನ ಮಾತ್ರ ಈ ಕಡೆಯಿಂದ ಆ ಕಡೆ ತಗೊಂಡೋಗಿದ್ದೀವಿ. ಸೊ 48ಗೆ ನಾವು 64 ಅನ್ನ ಆಡ್ ಮಾಡಿದೆ ಅಂತಂದ್ರೆ 112 ಬರ್ತತಿ, 112 ಅಂತ ಬರುತ್ತೆ. ದೇರ್ಫೋರ್ ನಾವು ಇದನ್ನ ಈ ತರ ಬರ್ಕೋಬಹುದು, ವೈ ಸ್ಕ್ವಯರ್ ಮೈನಸ್ 20y ಪ್ಲಸ್ 112 ಈಸ್ ಈಕ್ವಲ್ ಟು 0 ಅಂತ ಬರೀತೀವಿ. ಇಟ್ ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಇಲ್ಲಿ ನಾನು ಎಕ್ಸ್ ಫಾರ್ಮ್ ನಲ್ಲಿ ಬರ್ಕೊಂಡಿದ್ದೀನಿ. ಸೊ ಇದು ಎರಡು ಸೇಮ್ ಬಂದಿದ್ದಾವೆ. ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಏನ್ ಬಂತು, ವೈ ಸ್ಕ್ವಯರ್ ಮೈನಸ್ 20y ಪ್ಲಸ್ 112 ಅಂತ ಬರೀತೀವಿ. ದಿಸ್ ಈಸ್ ಈಕ್ವಲ್ ಟು 0. ಡಿಸ್ಕ್ರಿಮಿನೇಷನ್ ಕೇಳಿದರೆ ಅವರು, ನೀವು ಪೂರ್ತಿ ಸಾಲ್ವ್ ಮಾಡಬೇಡ್ರಿ, ಜಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನ ಫೈಂಡ್ ಔಟ್ ಮಾಡಿ ಇಟ್ ಈಸ್ ಪಾಸಿಬಲ್ ಆರ್ ನಾಟ್ ಪಾಸಿಬಲ್ ಅಂತ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ದೇರ್ ಫೋರ್ ನಾವು ಡೆಲ್ ಅನ್ನ ಫೈಂಡ್ ಔಟ್ ಮಾಡ್ತೀವಲ್ಲ, ಡೆಲ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಡೆಲ್ ಇಸ್ ಈಕ್ವಲ್ ಟು ಬಿ ವ್ಯಾಲ್ಯೂ ಎಷ್ಟು ಐತಿ, ಇಲ್ಲಿ 20 ಐತೆ. 20 ಅಂದ್ರೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 400 ಬರ್ತೈತಿ. 400 ಮೈನಸ್ 4 ಇಂಟು ಎ ಅಂತಂದ್ರೆ 1 ಇಂಟು ಸಿ ಅಂತಂದ್ರೆ 112 ಬರುತ್ತೆ. ಸೊ 400 ಮೈನಸ್ 448 ಅಂತ ಬರುತ್ತೆ. 448 ಅಲ್ಲಿ ಇದರಲ್ಲಿ ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಮೈನಸ್ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಲೆಸ್ ದೆನ್ 0 ಬರುತ್ತೆ. ಲೆಸ್ ದೆನ್ 0 ಬರಲೇಬಾರ್ದು. ಈಸ್ ಈಕ್ವಲ್ ಟು 0 ಬಂತು ಅಂತಂದ್ರೆ ಮಾತ್ರ ನಾವು ಇದನ್ನ ಸಿಂಪ್ಲಿಫೈ ಮಾಡಬಹುದು, ಅಥವಾ ಗ್ರೇಟರ್ ದೆನ್ 0 ಬಂತು ಅಂದ್ರೆ ಮಾತ್ರ ಇದನ್ನ ಸಿಂಪ್ಲಿಫೈ ಮಾಡಬಹುದು ನಾವು. ಬಟ್ ಇಲ್ಲಿ ಲೆಸ್ ದೆನ್ 0 ಬಂದಿರೋದ್ರಿಂದ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಬರಿತೀವಿ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿಸ್ ಸಿಚುವೇಶನ್ ಅಂತಂದೇಳಿ ಕ್ವಶನ್ ನಂಬರ್ 7ಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಕ್ಕಂಥದ್ದನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ 28th ಕ್ವಶನ್ ನೋಡ್ರಿ. ಇಲ್ಲಿ 28th ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಫಿಗರ್ ಅನ್ನ ಕೊಟ್ಟಿಲ್ಲ ನಿಮ್ಗೆ, ನಾನು ಫಿಗರ್ ಅನ್ನ ಡ್ರಾ ಮಾಡಿದ್ದೀನಿ. ಇನ್ ಟ್ರಯಾಂಗಲ್ ABC, ಒಂದು ಟ್ರಯಾಂಗಲ್ ABC ಅನ್ನೋ ಒಂದು ಟ್ರಯಾಂಗಲ್ ಐತೆ. ಈ ಟ್ರಯಾಂಗಲ್ ನಲ್ಲಿ DE ಇಸ್ ಪ್ಯಾರಲಲ್ ಟು BC ಅಂತ ಮೆನ್ಷನ್ ಮಾಡಿದ್ದಾರೆ. ಈ DE ಅನ್ನೋದೈತಲ್ಲ BC ಗೆ ಪ್ಯಾರಲಲ್ ಆಗೈತೆ. ಇದನ್ನ ಫಿಗರ್ ಕೊಟ್ಟಿಲ್ಲ, ಫಿಗರ್ ಅನ್ನ ನೀವು ಇದಕ್ಕೆ ತಕ್ಕಂತೆ ನೀವು ಡ್ರಾ ಮಾಡ್ಕೋಬೇಕು. ಇಫ್ AD is equal to 8 cm, ಇಲ್ಲಿ ಕೊಟ್ಟಿದ್ದಾರೆ AD is equal to 8 cm, DB is equal to 12 cm, DB is equal to 12 cm and AE is equal to 6 cm ಇದನ್ನು ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ EC ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಸಿಂಪಲ್ ಆಗಿದೆ. ಬೈ ಥೇಲ್ಸ್ ಥಿಯರಂ ಪ್ರಕಾರ ನಾವು AD ಡಿವೈಡೆಡ್ ಬೈ DB ಅಂತ ಬರ್ಕೊಂತೀವಿ, AE ಬೈ EC ಅಂತ ಬರ್ಕೊಂತೀವಿ. ಅಂಡ್ ಇದ್ರ ವ್ಯಾಲ್ಯೂ ಹಾಕೊಂಡ್ಬಿಟ್ಟು ನಾವು EC ಅನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. EC is equal to 9 cm ಬರುತ್ತೆ. ಇದನ್ನೇನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಇಲ್ಲಿ ಮತ್ತೇನ್ ಕೇಳಿದ್ದಾರೆ ಅಂತಂದ್ರೆ, ಫೈಂಡ್ ದ ರೇಷಿಯೋ ಆಫ್ DE ಅಂಡ್ BC ಅಂತ ಕೇಳಿದ್ದಾರೆ. DE ಅಂಡ್ ಇಲ್ಲೈತಲ್ಲ ಇದು DE ಮತ್ತೆ BC ನ ವ್ಯಾಲ್ಯೂವನ್ನ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಮ್ಗೆ ನೋಡ್ರಿ, ಇದು ಟ್ರಯಾಂಗಲ್ ADE ಅನ್ನೋ ಒಂದು ಟ್ರಯಾಂಗಲ್ ADE ಈಸ್ ಸಿಮಿಲರ್ ಟು ಟ್ರಯಾಂಗಲ್ ABC ಅಂತ ಪ್ರೂವ್ ಮಾಡ್ಬೇಕು ನಾವು. ಬೇಕಾದ್ರೆ ಇಲ್ಲಿ ಬರೀಬೇಕು, ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ A ಕಾಮನ್ ಅಂತ ಬರ್ಕೋಬೇಕು, ಕಾಮನ್ ಅಂತ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಆಂಗಲ್ D is equal to angle B ಅಂತ ಬರೀತೀವಿ. ಇಟ್ ಈಸ್ ಎ ವಾಟ್ ಇಟ್ ಈಸ್ ಕರೆಸ್ಪಾಂಡಿಂಗ್ ಆಂಗಲ್ ಅಂತ ಬರೀತೀವಿ. ಅಂಡ್ ಆಂಗಲ್ E is equal to ಆಂಗಲ್ C ಅಂತಂದೇಳಿ ಇಟ್ ಈಸ್ ಆಲ್ಸೋ ಕರೆಸ್ಪಾಂಡಿಂಗ್ ಆಂಗಲ್ ಅಂತ ಬರೀತೀವಿ. ಸೊ ದೇರ್ ಫೋರ್ ಟ್ರಯಾಂಗಲ್ ADE ಈಸ್ ಸಿಮಿಲರ್ ಟು ಟ್ರಯಾಂಗಲ್ ABC ಅಂತ ಬರೀತೀವಿ ಬೈ AAA ಕ್ರೈಟೇರಿಯಾದಲ್ಲಿ. ಸೊ ಇವೆರಡು ಯಾವಾಗ ನಮಗೆ ಸಿಮಿಲರ್ ಅಂತ ಆಗ್ತಾವೋ
ಅವಾಗ ನಾವು ರೇಷಿಯೋ ಬರಿತಾ ಹೋಗ್ತೀವಿ. ಏನಂತ ಬರಿತೀವಿ ಅಂತಂದ್ರೆ AD ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು AB ಅಂತ ಬರಿತೀವಿ. ದಿಸ್ ಇಸ್ ಈಕ್ವಲ್ ಟು ಅಂಡ್ AE ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂತಂದ್ರೆ AC ಅಂತ ಬರಿತೀವಿ. ಅಂಡ್ ದಿಸ್ ಇಸ್ ಈಕ್ವಲ್ ಟು ಆಲ್ಸೋ DE ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂತಂದ್ರೆ BC ಅಂತ ಬರಿತೀವಿ. ಇಲ್ಲಿ ನಮಗೆ ಆಲ್ರೆಡಿ ನಾವು AD ಮತ್ತೆ AB ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಬಿಟ್ಟಿದ್ದೀವಿ. ಇದು ಬೇಡ ನಮಗೆ, ಇದು ಬೇಡ. ಇದು ಅಂತ ತಗೊಳ್ಳೋಣ. AD ವ್ಯಾಲ್ಯೂ ಎಷ್ಟೈತೆ 8 ಐತೆ. 8 ಡಿವೈಡೆಡ್ ಬೈ AB ವ್ಯಾಲ್ಯೂ ಎಷ್ಟೈತೆ A ಇಂದ ಹಿಡಿದು B ವರೆಗೂ ಇಲ್ಲಿವರೆಗೂ ನೋಡ್ರಿ. ಸೊ 12 ಪ್ಲಸ್ 8 ಆಡ್ ಮಾಡಿದ್ರೆ 20 ಬರ್ತತಿ. 20 ದಿಸ್ ಇಸ್ ಈಕ್ವಲ್ ಟು DE ಡಿವೈಡೆಡ್ ಬೈ BC ಅಂತ ಬರ್ಕೊಳ್ಳೋಣ. ಇದು ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲ್ ಮಾಡೋಣ. 4 2s 4 5s ಅಂದ್ರೆ ದಿಸ್ ಇಸ್ ಈಕ್ವಲ್ ಟು DE ಡಿವೈಡೆಡ್ ಬೈ BC ಎಷ್ಟು ಬರುತ್ತೆ ಅಂತಂದ್ರೆ 2 ಡಿವೈಡೆಡ್ ಬೈ 5 ಬರ್ತತೆ. ಇದು ನಾವು 2:5 ಅಂತ ಬರೀಬಹುದು. ಸೊ ಇಲ್ಲಿ 2:5 ಅಂತಂದ್ರೆ ಹಿಂಗೆ ನಾವು 28 ಕ್ವಶನ್ಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗಿರುತ್ತೆ ಇದು. ಈ ತರ ಫೈಂಡ್ ಔಟ್ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು 29th ಇಂದ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ. ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀನಿ ಮತ್ತೆ ಅಪ್ಲೋಡ್ ಕ್ವಶನ್ಸ್ ಅನ್ನ ಕೊಡ್ತೀನಿ. ಎಸ್ಪೆಷಲಿ 5 ಮಾರ್ಕಿಗೆ ಈ ವರ್ಷ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಲಾಸ್ಟ್ ಇಯರ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ನಲ್ಲಿ ಕೊಟ್ಟಿದ್ದು ಇದೇ ತರ. ಈ ವರ್ಷ 5 ಮಾರ್ಕಿಗೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ಕೊಡಕ್ಕೆ ಚಾನ್ಸಸ್ ಇದೆ. ಅದನ್ನ ಜಾಸ್ತಿ ನೀವು ವರ್ಕ್ ಮಾಡಿದೆ ಅಂತಂದ್ರೆ ನೀವು ಯು ವಿಲ್ ಬಿ ಪರ್ಫೆಕ್ಟ್ ಇನ್ ದಟ್ ಟಾಪಿಕ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.